ಜಸ್ಟ್ ನೋಡಿ ಮುಂದೆಗಡೆ ಯಾರೋ ಒಬ್ರು ಬರ್ತಾ ಇದ್ದಾರೆ. ಅವ್ರು ಬರ್ತಾ ಇದ್ದಾರೆ ಅಂದ ತಕ್ಷಣ ವಾಯ್ಸು ಕಾನ್ಫಿಡೆನ್ಸು ಎಲ್ಲ ಡುಮ್ 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 ಅಂತ ಶೂಟ್ ಮಾಡ್ತೈತೆ ನನ್ನ. ಅದೇನೇನೆ ಆ್ಯಕ್ಚುಲಿ ಗೇಟ್ಗೆ ಇದೆ, ವಾಕ್ ಬರೋರೆಲ್ಲ ಆರಾಮಾಗಿ ಕಾಫಿ ಕುಡ್ಕೊಂಡು ಹೋಗ್ಬೋದು. ಕಾಫಿ ಸೊ 2 ಥರ ಚಟ್ನಿ. ಏನು ಈ ದೋಸೆಗಳಿಗೆ ಈ ಚಟ್ನಿ ಖಾಲಿ ಆಗುತ್ತೆ ಅನ್ನೋದೇ ಅನುಮಾನವಾಗಿದೆ. ಹೇಗಿದೆ ಸರ್ ಚಟ್ನಿ ದೋಸೆ? ಏನಣ್ಣ ಚೇಂಜಸ್ ಮಾಡಬೇಕಾ ಸರ್? ಸ್ನೇಹಿತರೆ ನಮಸ್ಕಾರ, ಎಲ್ರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಹೌದು, ನಮ್ಮ ಚಾನಲ್ನ ಇದು 3ನೇ ಬ್ಲಾಗು. ಏನು ಬ್ಲಾಗ್ ಮಾಡಬೇಕಂತಲೇ ಗೊತ್ತಾಗ್ತಾಯಿಲ್ಲ ಗುರು. ಯಾಕಂದರೆ ನಮ್ಮದು ಸ್ಯಾಟರ್ಡೆ ಸಂಡೇ ರಜಾ ಇರೋವಂಥ ಕೆಲಸ ಅಲ್ಲ. ಆಲ್ಮೋಸ್ಟ್ ಯಾವಾಗೂ ಕೆಲಸನೇ ಇರುತ್ತೆ. ಸಂಡೇ ಒಂದಿನ ರಜಾ, ಅಥವಾ 9 to 5 ಜಾಬು ಅಲ್ಲ. ಸಾಯಂಕಾಲದ ಮೇಲೆ ಟೈಮ್ ಸಿಗುತ್ತೆ ಅವಾಗ ಮಾಡೋಣ ಅನ್ನೋಕ್ಕೆ. ಯಾವಾಗೂ ಫ್ರೀಯಾಗೇ ಇರ್ತೀವಿ ಅಥವಾ ಯಾವಾಗೂ ಕೆಲಸದಲ್ಲೇ ಇರ್ತೀವಿ ಅನ್ನೋ ಥರದಲ್ಲಿ ಇರ್ತೀವಿ. ಸೊ ಹೋಟೆಲ್ ಬಿಸ್ನೆಸ್ ಆಗಿರೋದ್ರಿಂದ ಇವತ್ತು ಒಂದು ಮಾರ್ನಿಂಗ್ ರೊಟೀನ್ ಹಾಕೋಣ ಅಂತ. ಯಾವ ರೀತಿಲಿ ಅಂದರೆ, ಆಲ್ಮೋಸ್ಟ್ ನಾನು ಅವಾಗವಾಗ ಜಿಮ್ಗೆ ಹೋಗ್ತಾ ಇರ್ತೀನಿ. 1 ವರ್ಷದ ಅಡ್ಮಿಷನ್ ಮಾಡಿದರೂ ಸಹ. ಸೊ ಈಗ ಜಿಮ್ಗೆ ಹೋಗ್ತಾ ಇದ್ದೀನಿ, ಬಟ್ ಇವತ್ತು ಹೋಗ್ತಾ ಇಲ್ಲ. ಇವತ್ತು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನಾವು ಇಲ್ಲಿ ಕೆರೆ, ನಮ್ಮ ಏರಿಯಾದಲ್ಲಿ ಕೆರೆ ಇದೆ, ಅಲ್ಲಿ ಫುಲ್ಲು ವಾಕಿಂಗ್ ಸ್ಟ್ರೀಟ್ ಥರ ಮಾಡಿದರೆ ಚೆನ್ನಾಗಿದೆ. ಸೊ ಅಲ್ಲಿ ಹೋಗಿ ಒಂದು ಕಾಫಿ ಕುಡ್ಕೊಂಡು ಹಂಗೆ ವಾಕ್ ಮುಗಿಸ್ಕೊಂಡು ಬರ್ತೀವಿ. ಇವತ್ತು ಅದೇ ಬ್ಲಾಗ್ ಆಗಿರುತ್ತೆ. ನಿಜವಾಗ್ಲೂ ಕ್ರೇಜಿಯಾಗಿರುತ್ತೆ. ಮುಂದೆ ನಮ್ಮ ವೈಫ್ ಮಾತಾಡ್ತಾಳೆ. ಈ ರೋಡಲ್ಲಿ ನಿಂತ್ಕೊಂಡು ಬ್ಲಾಗ್ ಮಾಡ್ತಾ ಇರೋದ್ರಿಂದ ಜಾಸ್ತಿ ಏನು ಮಾತಾಡಬೇಕು, ಹೆಂಗೆ ಮಾತಾಡಬೇಕು ಅನ್ನೋದು ಒಂದು ಸ್ವಲ್ಪ ಇರ್ಸು ಮುರ್ಸು ಮುಜುಗರ. ಸೊ ಬನ್ನಿ ಹೋಗೋಣ. ಸೊ ಬಂದಿದ್ದೀವಿ. ಆ್ಯಕ್ಚುಲಿ ನೋಡಿ, ಕ್ರೇಜಿ ಆಗಿದೆ. ಮೇಡಮ್ ಅವರು ವಾಕ್ ಮಾಡ್ತಿದ್ದಾರೆ. ಮೈಕ್ ಹಾಕೊಂಡ್ಬಿಡ್ಬೇಕು. ಮೈಕ್ ಹಾಕೊಂಡ್ರೆ ನಾವು ಮಾತಾಡೋದು ಮೆತ್ತಗೆ ಮಾತಾಡಿದ್ರೆ ಯಾರಿಗೂ ಕೇಳಿಸಲ್ಲ. ಇವಾಗ ಮೈಕ್ ಇಲ್ದಿರೋದಕ್ಕೆ ಜೋರಾಗಿ ಮಾತಾಡಬೇಕಾಗುತ್ತೆ. ಸೊ ನೋಡಿ ಎಷ್ಟು ಗ್ರೀನರಿ ಇದೆ. ಆ ಕಡೆ ಕೆರೆ. ಆ್ಯಕ್ಚುಲಿ ಕೆರೆ ನೀರು ತುಂಬ ಗ್ರೀನಾಗಿರುತ್ತೆ. ಕಾರಣ ಏನು ಅಂತ ಹೇಳಿ ನೋಡೋಣ. ಬೆಂಗಳೂರಲ್ಲಿ ಎಲ್ಲ ಮೋರಿ ನೀರೇನಾದರೂ ಕೆರೆಗೆ ಬಿಡ್ತಾ ಇದ್ದಾರಾ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಏನಾದರೂ ಹಂಗಿದೆಯಾ ಅಂತ. ಸೊ ಆ್ಯಕ್ಚುಲಿ ಇವಾಗ 0.5 ಹಾಕಿದ್ದೀನಿ, ವ್ಯೂ ಜಾಸ್ತಿ ಬರಲಿ ಅಂತ. ಮಾರ್ನಿಂಗು ಕೆಲಸ ಮುಗಿಸ್ಕೊಂಡು ಅಥವಾ ಈವ್ನಿಂಗ್ ನೀವು ಯಾರ ಕೆಲಸಕ್ಕೆ ಹೋಗೋರಾಗ್ಬೋದು, ಒನ್ ಟೈಮು ಸುಮ್ಮನೆ ಈ ರೀತಿ ಗ್ರೀನರಿ ಜೊತೆಗೆ ಈ ಥರ ವೈಬಲ್ ಬಂದರೆ ಒಂಥರ ಎಷ್ಟು ಪೀಸ್ ಆಗಿರುತ್ತೆ ಅಂದರೆ, ನಿಜವಾಗೂ ಇರೋ ಎಲ್ಲ ಸ್ಟ್ರೆಸ್ಸು ಕಮ್ಮಿಯಾಗಿ ಆರಾಮ್ ಅನಿಸುತ್ತೆ. ಬಂದು ಒಂದು ವಾಕ್ ಮಾಡಿ ಒಂದು 5 ಮಿನಿಟ್ಸ್ ಕುತ್ಕೊಂಡು ಎದ್ದೋದ್ರೆ ನಿಜವಾಗ್ಲೂ ಕ್ರೇಜಿ. ಹೌದು, ಪ್ರತಿಯೊಬ್ಬರು ಬ್ಯುಸಿ ಇದ್ದೇ ಇರ್ತೀವಿ ಕೆಲಸಗಳಲ್ಲಿ. ಆದರೆ ಆ ಬ್ಯುಸಿಗೆ ನಡುವೆ ಅರ್ಧ ಗಂಟೆ 1 ಅವರ್ ಟೈಮ್ ಮಾಡ್ಕೊಳ್ಳೋದು ನಿಜವಾಗೂ ಏನು ದೊಡ್ಡ ವಿಚಾರ ಅಲ್ಲ. ಇವಾಗ ನಾವು ಕೆಲಸ ಇಲ್ಲ ಅಥವಾ ಹೌದು ನಾವು ಬ್ಯುಸಿ ಅಂದ್ಕೊಂಡು ಏನು ಮಾಡ್ತೀವಿ ಅಂದರೆ, ಮೊಬೈಲ್ ಹಿಡ್ಕೊಂಡು ಮನೇಲಿ ಕೂತ್ಕೊತೀವಿ. ಅದ್ರ ಬದಲು ಈ ರೀತಿ ಬಂದರೆ ನಾವಿಬ್ಬರು ಮೊಬೈಲ್ ಇಲ್ಲದೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ. ಇವಾಗ ಬ್ಲಾಗ್ ಮಾಡ್ತಾ ಇರೋದಕ್ಕೆ ಮೊಬೈಲ್ ಯೂಸ್ ಮಾಡ್ತಾಯಿದ್ದೀವಿ ಅಂತ ಕಮೆಂಟ್ ಮಾಡಬೇಡಿ. ಆ್ಯಕ್ಚುಲಿ ಕಮೆಂಟ್ ಯಾರೂ ಮಾಡಲ್ಲ, ಯಾಕಂದರೆ ವಿಡಿಯೋ ರೀಚ್ ಆಗೋದೇ ತುಂಬ ಜನಕ್ಕೆ ಕಡಿಮೆ. ಅಂಥದ್ರಲ್ಲಿ ಕಮೆಂಟ್ ಹಾಕೋಕ್ಕೆ ನೀವು ಬರ್ತೀರಾ? ನೋಡೋಣ ಕಮೆಂಟ್ ಹಾಕ್ತೀರಾ ಏನಂತೀನ? ಕಮೆಂಟ್ ಮಾಡ್ತಾರೆ ಯಾರಾದರೂ? ನೋಡೋಣ ಯಾರು ಕಮೆಂಟ್ ಮಾಡ್ತಾರೆ. ಎಲ್ಲರೂ ಕಮೆಂಟ್ಗೂ ರಿಪ್ಲೈ ಅಂತೂ ಮಾಡೇ ಮಾಡ್ತೀವಿ. ಯಾಕಂದರೆ ಕಮೆಂಟ್ ಮಾಡೋರೆ ಕಮ್ಮಿ ಆದಾಗ ರಿಪ್ಲೈ ಮಾಡ್ತೀರಾ ಏನಿರೋಲ್ಲ. ಸೊ ಬನ್ನಿ, ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಒಂದು ಹೊಸದು ಕಾಫಿ ಶಾಪ್ ಆಗಿದೆ. ನಿಜವಾಗ ಕಾಫಿ ಶಾಪ್ ಅನ್ನೋದಕ್ಕಿಂತ ಒಂದು ಟಿಫನ್ ಸೆಂಟ್ರು ಸಕ್ಕತ್ತಾಗಿದೆ. ಹೋಗೋಣ. ಗೇಟ್ ಎಕ್ಸಿಟ್ ಆಗ್ತಾ ಇದ್ದಂಗೆ ಅಲ್ಲಿದೆಯಲ್ಲ ಅದೇನೇ. ಆ್ಯಕ್ಚುಲಿ ಗೇಟ್ಗೆ ಇದೆ, ವಾಕ್ ಬರೋರೆಲ್ಲ
ಆರಾಮಾಗಿ ಕಾಫಿ ಕುಡ್ಕೊಂಡು ಹೋಗ್ಬೋದು. ಕಾಫಿ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ರೇಟ್ ಸ್ವಲ್ಪ ಜಾಸ್ತಿ ಆಗ್ಬೋದು, ಬಟ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಖುಷಿ ಭವನ್ ಕೆಫೆ ಏನಿಲ್ಲ, ಜಸ್ಟ್ ಇಬ್ಬರಿಂದ ಒಂದು ಕಾಫಿ ಕುಡಿತೀವಿ ಅಷ್ಟೇ. ಒಂದು ಕಾಫಿಗೆ ಇಬ್ಬರು ಸಾಕು. ನಾವು ಜಾಸ್ತಿ ಕುಡಿದ್ರೆ ಮಕ್ಕೊಡ್ದಂಗೆ ಆಗ್ಬಿಡುತ್ತೆ. ಅದಕ್ಕೆ ಒಂದೇ ಕಾಫಿ ಇಬ್ಬರಿಂದ ಬೈಕ್ ಮಾಡ್ಕೊತೀವಿ, ಮಸ್ತಾಗಿರುತ್ತೆ. ಬನ್ನಿ ಹೋಗೋಣ. ಸೊ ತುಂಬ ಜಾಸ್ತಿನೇ ಬರುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕಾಫಿ ಸಾಕು. ಮೇಡಮ್ ಅವ್ರಿಗೆ ಡಿಕಾಷನ್ ಜಾಸ್ತಿ ಬೇಕು ಕಾಫಿಲಿ. ಅಲ್ಲಿ ಪಾರ್ಕು, ಇಲ್ಲಿ ಕಾಫಿ. ಕ್ರೇಜಿ ಅಲ್ಲ. ಜನ ಇವತ್ತು ಆ್ಯಕ್ಚುಲಿ ಜಾಸ್ತಿ ಇದ್ದಾರೆ, ಅದಕ್ಕೆ ವಿಡಿಯೋ ಮಾಡೋದಕ್ಕೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿದೆ. ಓಕೆ, ಹೊರಗಡೆ ಹೋಗಿ ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಅನ್ಕೊಬೋದು ಇವ್ರು ಏನು ಗುರು ಕಂಟೆಂಟೇ ಇಲ್ಲ, ಸುಮ್ಮನೆ ಬ್ಲಾಗ್ ಮಾಡ್ತಿದ್ದಾರೆ ಅಂತ. ನಿಜ, ಮೊದಲೆಲ್ಲ ಹೆಂಗಂದರೆ ಸಿಕ್ಕಾಪಟ್ಟೆ ಜೋಶಲ್ಲಿ ಒಂಥರ ಓಪನ್ ಅಪ್ ಆಗಿ ಎಲ್ಲ ಕಡೆ ಬ್ಲಾಗ್ ಮಾಡ್ತಾಯಿದ್ವಿ. ಅಂದರೆ ಮಾಡ್ತಾಯಿದ್ವಿ ಅನ್ನೋದಕ್ಕಿಂತ ಮಾಡ್ತಾಯಿದ್ದೆ ನಾನು. ಇವಳು ಬೇಕಾದರೆ ಇವಾಗೂ ಜನ ಇರೋ ಹತ್ರ ವೀಡಿಯೋ ಮಾಡೋದ್ರೆ ಮಾಡಿಬಿಡ್ತಾಳೆ. ಬಟ್ ನನಗೇನೋ ಒಂಥರ ಏನೋ ಒಂಥರ ನಾಚಿಕೆ. ಸೋಷಿಯಲ್ ಮೀಡ್ಯಾದಲ್ಲಿ ಮಾಡ್ತಾಯಿದ್ದೀವಿ, ಹೌದು, ನಾಚಿಕೆ ಎಲ್ಲ ಏನು ಅವಶ್ಯಕತೆ ಇಲ್ಲ, ನಾವೇನು ತಪ್ಪು ಮಾಡ್ತಾಯಿಲ್ಲ, ಅದೆಲ್ಲ ಓಕೆ. ಬಟ್ ಏನಂದರೆ ಯಾರಾದರೂ ಒಂದಷ್ಟು ಜನ ಇದ್ದಾಗ ಈ ಥರ ಕ್ಯಾಮ್ರಾ ಇಟ್ಕೊಂಡು ಮಾತಾಡಬೇಕು ಅಂದರೆ ಇವನ್ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ನಾವು ನೋಡ್ತಾರಲ್ವಾ ಅನ್ನೋ ರೀಸನ್ಗೆ. ಬಟ್ ಇವಾಗ ನೋಡಿ, ಅಲ್ಲಿ ಕಾಫಿ ಕುಡಿಬೇಕಾದ್ರೂ ಅಷ್ಟೇ ಆ ಥರ ಏನೋ ಒಂದು ಬ್ಲಾಗ್ ಮಾಡಿ ಮಾತಾಡೋಣ ಅನ್ನೋದಕ್ಕೆ ಒಂಥರ. ಬಟ್ ಕಾಫಿ ಚೆನ್ನಾಗಿತ್ತು, 30 ರೂಪಾಯಿ ತೊಗೊತಾರೆ. ಇಟ್ಸ್ ಓಕೆ, ಚೆನ್ನಾಗಿದೆ ಅಂದಾಗ ಕೊಡಲೇಬೇಕಾಗುತ್ತೆ. ಅವರು ಏನೋ ದುಡ್ಡಿರೋರೇ ಬರಲಿ ದೊಡ್ಡವರೇ ಬರಲಿ ಅನ್ನೋ ಟಾರ್ಗೆಟ್ ಇಟ್ಕೊಂಡೇ ಮಾಡ್ತಾರೇನೋ ಗೊತ್ತಿಲ್ಲ. ಆ್ಯಕ್ಚುಲಿ ಸ್ವಲ್ಪ ರೇಟ್ ಎಕ್ಸ್ಪೆನ್ಸಿವೇ ಇದೆ. ಇವಾಗ ಎಲ್ಲ ರೇಟ್ಗಳು ಜಾಸ್ತಿ ಇರೋದ್ರಿಂದ ರೇಟ್ ಜಾಸ್ತಿನೇ ಇರುತ್ತೆ. ಕ್ವಾಲಿಟಿ ಕೊಡಬೇಕು ಅಂದರೆ ರೇಟ್ ಜಾಸ್ತಿನೇ ಮಾಡಲೇಬೇಕಾಗುತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಬನ್ನಿ ಹೋಗೋಣ. ಕೈ ಹಿಂಗೆ ಹಿಡ್ಕೊಂಡು ನೋವು ಬೇರೆ ಬರ್ತಾಯಿದೆ. ಕ್ರೇಜಿ. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಹೋಗೋದೆ. ಆದರೂ ಮಾತ್ರ ಸುತ್ತ ಗ್ರೀನರಿ ಇರೋದಕ್ಕೆ, ಆ ಕಡೆ ಈ ಕಡೆ ಗಿಡಗಳಿರೋದಕ್ಕೆ ಸಾಕಾದಾಗ ಕಾಣಿಸುತ್ತೆ ಗುರು. If we tried it, we can make it. But don't we ever just take some chances and stop your thinking and start your living. ಹೇಗಿದೆ ಮಾರ್ನಿಂಗ್ ಕಾಫಿ ವಾಕ್ ವಿತ್ VK ವಿತ್ ಕಾಫಿ? ಆ್ಯಸ್ ಯೂಶುವಲ್ ಸೂಪರ್ ಚೆನ್ನಾಗಿರುತ್ತೆ. ಆ್ಯಂಡ್ ಮೇನ್ ಕಾಫಿನೂ ಅಲ್ಲಿ ಟೇಸ್ಟ್ ಚೆನ್ನಾಗಿರುತ್ತಲ್ಲ. ಸೊ ಇಬ್ಬರು ಕಾಫಿ ಕುಡ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಾರ್ನಿಂಗ್ ಜಾಲಿಯಾಗಿದೆ. ಈ ಗ್ರೀನರಿ, ಈ ಗಾಳಿ, ಒಳ್ಳೆ ತಣ್ಣ ಗಾಳಿ ಬೀಸ್ತಾ ಇದೆ, ಚೆನ್ನಾಗಿ. ಸೊ ಈಗ ಮತ್ತೆ ಹೋಟೆಲ್ ಹತ್ರ ಹೋಗಿ ಮನೆಗೆ ದೋಸೆಗೆ ಅಂತ ದೋಸೆ ಸಂಪಣ ರೆಡಿ ಮಾಡಿದ್ದೀವಿ. ದೋಸೆ ಸಂಪಣ ತೊಗೊಂಡೋಗಿ ಇವತ್ತು ಟೊಮೊಟೊ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಟೊಮೊಟೊ ಚಟ್ನಿ, ಕಡಲೆಕಾಯಿ ಚಟ್ನಿ, ದೋಸೆ ಚೆನ್ನಾಗಿರುತ್ತೆ. ಡಯಟಲ್ಲಿದ್ದೀನಿ, ಸ್ವಲ್ಪ ಸಣ್ಣ ಆಗಬೇಕು ಅಂತ. ಬಟ್ ತಿನ್ನೋದನ್ನ ಬಿಟ್ಬಿಟ್ರೆ ಮನಸ್ಸು ನೋವು ಮಾಡ್ಕೊಡುತ್ತೆ. ಅವಾಗವಾಗ ಬೇಕಾಗಿರೋದು ತಿಂತಾ ಇರಬೇಕು, ಅವಾಗವಾಗ ದೇಹ ಸುಖ ಕೊಡ್ತಾ ಇರಬೇಕು. ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ಖುಷಿ ಕೊಡ್ತಾ ಇರಬೇಕು. ಸಾರಿ, ತಪ್ಪು ತಿಳ್ಕೊಬೇಡಿ ಪ್ಲೀಸ್. ಹೋಗೋಣ ಇವಾಗ, ಆಯಿತು ಟೈಮು. ರೀಲ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಕಾಫಿಗೆ ಹೋಗೋಣ ಅನ್ನೋ ರೀಲ್ಸ್ ಇದೆಯಲ್ಲ, ಕಾಫಿಗೆ ಹೋಗೋಣವಾ, ಕಾಫಿ ಕುಡ್ತೀಯಾ ಸಮಥಿಂಗ್ ಏನೋ. ಬಟ್ ಈ ಫುಲ್ ವ್ಲಾಗ್ ಮಾಡೋ ಮೈಂಡ್ ಸೆಟ್ಟಲ್ಲಿ ಆ ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀವಿ. ಏನೋ ಮಾಡೋಕ್ಕಾಗಲ್ಲ, ಆಗುತ್ತೆ ಅವಾಗ ಅವೆಲ್ಲನೂ ಹಳೆ ವಿಡಿಯೋದ ಜೊತೆಗೇನೆ ಹಾಕ್ಬಿಡ್ತೀವಿ. ಇದನ್ನೂ ಏನೇನು ಮಾಡಿಲ್ಲ ಗುರು, ನಾನು ಏನೇನು ಮಾಡಿಲ್ಲ ಲೈಫಲ್ಲಿ. ಎಲ್ಲ ಅರ್ಧ ಇದನ್ನು ಅರ್ಧ ಮಾಡ್ತೀವೋ ಅಥವಾ ಜಸ್ಟ್ ಇದನ್ನು ನಾವು ಯಾವುದೇ ಒಂದು ಕಮರ್ಷಿಯಲ್ ಮೈಂಡ್ ಸೆಟ್ಟಲ್ಲಿ ಮಾಡ್ತಾಯಿಲ್ಲ. ಏನಂದರೆ ಒಂದು ಲೈಫ್ನ ಒಂದು ಮೆಮೊರಿ ಥರ ಇಟ್ಕೊಬೇಕು ಅನ್ನೋ ಒಂದು ರೀಸನ್ಗೆ ಅಷ್ಟೇ ಮಾಡ್ತಾಯಿದ್ದೀವಿ. ಅಂದರೆ ಇದೆಲ್ಲ ಎಡಿಟ್ ಮಾಡಿದ್ಮೇಲೆ ಆ ವಿಡಿಯೋನ ನಮ್ಮ ಹತ್ರನೂ ಸ್ಟೋರ್ ಮಾಡ್ಕೊತೀವಿ. ಯೂಟ್ಯೂಬಲ್ಲೂ ಸ್ಟೋರ್ ಮಾಡ್ಬೋದಲ್ಲ. ಯೂಟ್ಯೂಬ್ ಎಷ್ಟು ದಿನ ಇರುತ್ತೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ಗುರು. ಏನಾಗುತ್ತೆ ಆಗಲಿ. ಏನು ನಾಳೆನೇ 1,00,000 ಫಾಲೋವರ್ಸ್ ಆಗಬೇಕು ಅನ್ನೋ ಥರನೂ ಏನಿಲ್ಲ.
ಆಗಿದ್ದಾಗಲಿ ನಡೀತಾ ಇರಲಿ. ಚೈ ಛೈ ಛೈ ಅಷ್ಟೇ. ಸೊ 2 ಥರ ಚಟ್ನಿ. ಏನು ಈ ದೋಸೆಗಳಿಗೆ ಈ ಚಟ್ನಿ ಖಾಲಿ ಆಗುತ್ತೆ ಅನ್ನೋದೇ ಅನುಮಾನವಾಗಿದೆ. ನಮ್ಮ ತಾಯಿಯವರು ಬಂದ್ಬಿಟ್ಟು ಏನಕ್ಕೆ ಇಷ್ಟು ಚಟ್ನಿ ರುಬ್ಬಿದ್ದೀರಾ ಅಂತಾರೇನೋ. ಸೊ ದೋಸೆ, 2 ವೆರೈಟೀಸ್ ಚಟ್ನಿ. ಚೆನ್ನಾಗಿದೆಯಾ? ಹೇಗಿದೆ ಸರ್ ಚಟ್ನಿ? ದೋಸೆ ಏನಣ್ಣ ಚೇಂಜಸ್ ಮಾಡಬೇಕಾ ಸರ್? ಏನು ಬೇಡವಾ? ಏನು ಇವಾಗ ನೀವು 4 ದೋಸೆ ತಿಂತೀರಂತ? ಹೌದಾ? ಏಕೆ ಸ್ಕೂಲ್ಗೆ ಯಾಕೆ ಹೋಗಿಲ್ಲ ನೀವು? ಏನು ಜ್ವರನಾ ನಿನಗೆ? ನಮ್ಮ ಹುಡುಗನಿಗೆ ರಾತ್ರಿ ಎಲ್ಲ ಜ್ವರ ಬಂದ್ಬಿಟ್ಟೈತಪ್ಪ, ಅದಕ್ಕೆ ಹೋಗ್ಲಿಲ್ವಂತೆ. ಆಯ್ ಮಾಡಿ ಎಲ್ರಿಗೂ. ಹೆಂಗೈತೆ ಅಜ್ಜಿ? ಯಾರು ಇಷ್ಟ ಆಯ್ತು? ಟೊಮ್ಯಾಟೊ ಚಟ್ನಿ, ಖಾರ ಚಟ್ನಿ ಎರಡು ಚೆನ್ನಾಗಿ. ನಿಂಗೆ ಯಾವ್ದು ಇಷ್ಟ ಆಯ್ತು? 3 ಇಷ್ಟ ಆಯಿತು. ಅದನ್ನೇ ಹೇಳಿದ್ದು. ಸೊ ಸ್ನೇಹಿತರೆ, ದೋಸೆ ತಿಂದಿದ್ದಾಯಿತು, ನಾನು ಹೋಗಿದ್ದಾಯಿತು, ಕೆಲಸ ಮುಗಿಸಿ ಮಧ್ಯಾಹ್ನ ಬಂದಿದ್ದಾಯಿತು. ಇವಾಗ ಹೇಳ್ತಾವಣೆ, ನಾನು ಅಂದಿದ್ದೆ ನೀನು ತಿನ್ಬೇಕಾದ್ರೆ ತಿಂದ್ಬಿಟ್ಟು ವ್ಲಾಗ್ನ ಎಂಡ್ ಮಾಡುವ ಅಂತ. ಆ್ಯಕ್ಚುಲಿ ಇದು ಮಾರ್ನಿಂಗ್ ವ್ಲಾಗ್ ಅಷ್ಟೇ. ನೋಡಿದ್ರೆ ಆಫ್ಟರ್ನೂನ್ ಆಗಿದೆ. ಆಫ್ಟರ್ನೂನ್ ವ್ಲಾಗ್ ಅಂದರೆ ಒಂದು ವ್ಲಾಗ್ ಎಷ್ಟು ಗಂಟೆ ಏನು ಥರ ಯಾವ ರೀತಿ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಸೊ ಇಷ್ಟ ಆಗಿದರೆ ಲೈಕು, ಶೇರು, ಕಮೆಂಟು. ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ನೋಡಿ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಅದನ್ನು ಟಕ್ಕದ ಪ್ರೆಸ್ ಮಾಡಿ, ಎಲ್ಲ ಫ್ರೀನೇ. ನನಗೇನು ಜಾಸ್ತಿ ಜನ ಬೇಡ. ನೋಡಿ 50 ಜನ ನೋಡಿದ್ರೆ 50ರಲ್ಲಿ ಒಂದು 30 ಜನನಾದರೂ 20 ಜನನಾದರೂ ಬೇಡವಾ? ಏನಂತೀರ? ಒಂದು ಮೋಟಿವೇಶನ್, ಏನಾದರೂ ಒಂದು ಮಾಡೋಣ ಅನ್ನೋ ಥರ ಕೊಡ್ತಿರೋ ತಾನೆ ಮೋಟಿವೇಶನ್ನ. ಇಲ್ಲಿ ನೋಡಿದ್ರೆ ಕನ್ಫ್ಯೂಷನ್, ಅದಕ್ಕೆ ಕ್ಯಾಮ್ರಾ ನೋಡ್ತಾ ಇದ್ದೀನಿ. ಓಕೆ, ಪೀಸ್. ಏನು ಹೇಳೋದು? ಪೀಸ್. ಬಾಯ್ ಬಾಯ್ ಬಾಯ್.